ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಮೀಶೋಯಿಂದ ಒಂದಷ್ಟು ಪಾತ್ರೆಗಳನ್ನು ಪರ್ಚೇಸ್ ಮಾಡಿದ್ದೆ. ಸೊ ನಿಮಗೂ ಕೂಡ ತೋರಿಸ್ತೀನಿ. ತುಂಬಾ ಚೆನ್ನಾಗಿ ಬಂದಿದೆ ಆ್ಯಂಡ್ ತುಂಬಾ ಕಡಿಮೆ ಪ್ರೈಸ್ ಕೊಟ್ಟು ನಾನು ಪರ್ಚೇಸ್ ಮಾಡಿದ್ದು. ಸೊ ನಿಮ್ಗೆ ಏನಾದ್ರು ಯೂಸ್ ಆಗುತ್ತೆ ಆ್ಯಂಡ್ ನಿಮ್ಗೆ ಏನಾದ್ರು ನೀಡ್ ಇತ್ತು ಅಂತ ಹೇಳಿದ್ರೆ ತಗೊಳ್ಳಿ. ಲಿಂಕ್ ಕೊಟ್ಟಿರ್ತೀನಿ ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ. ಆ್ಯಂಡ್ ಒಂದೊಂದೇ ತೋರಿಸ್ತಾ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಹೇಗಿದೆ ಕ್ವಾಲಿಟಿ ಎಲ್ಲ ಅಂತ ಹೇಳಿ. ಸೊ ದಟ್ ಎಲ್ಲೂ ವಿಡಿಯೋ ಸ್ಕಿಪ್ ಮಾಡ್ತಾ ನೋಡಬೇಡಿ, ಫುಲ್ ವಿಡಿಯೋ ವಾಚ್ ಮಾಡಿ. ಆ್ಯಂಡ್ ಹಾಗೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನಲ್ಲಿ ಇವತ್ತಿನ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ಶಾಪಿಂಗ್ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು ಆ್ಯಂಡ್ ಸ್ಕಿನ್ ಕೇರ್ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು, ಎವ್ರಿಡೇ ಅಪ್ಲೋಡ್ ಆಗ್ತಿರುತ್ತೆ ವಿಡಿಯೋಸ್ ಎಲ್ಲ. ನೀವು ಒನ್ ಟೈಮ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಾವು ನೆಕ್ಸ್ಟ್ ವಿಡಿಯೋಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ವಿಡಿಯೋ ಸಿಕ್ಬಿಡುತ್ತೆ. ಸೊ ದಟ್ ನೀವು ಆರಾಮಾಗಿ ಫ್ರೀಯಾಗಿ ಈಸಿಯಾಗಿ ನೋಡ್ಬೋದು, ಯಾವ ವಿಡಿಯೋಸ್ ಕೂಡ ಮಿಸ್ ಆಗೋದಿಲ್ಲ. ಓಕೆನಾ? ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊತೀರಾ ಅಂತ ಅನ್ಕೊಳ್ತಾ ಬನ್ನಿ ಕ್ವಿಕ್ಕಾಗಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಫಸ್ಟ್ ಒನ್ ಬಂದು ನಾನು ಒಂದು ಗುಂಡು ಪಾತ್ರೆನ ತರಿಸಿದ್ದೆ. ಎಷ್ಟು ಚೆನ್ನಾಗಿ ಬಂದಿದೆ ಇದು ಅಂತ ಹೇಳಿದ್ರೆ ರಿವ್ಯೂ ಎಲ್ಲ ನೋಡಿ ಚೆಕ್ ಮಾಡಿದರೆ ನಾನು ಇದನ್ನು ತರಿಸಿರೋಂಥದ್ದು. ಮತ್ತು ಪ್ಯಾಕೇಜಿಂಗ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಒಂದು ದೊಡ್ಡ ಬಾಕ್ಸಲ್ಲಿ ಕೊಟ್ಟಿದ್ರು. ಆ್ಯಂಡ್ ಕವರ್ ಕೂಡ ಕೊಟ್ಟಿದ್ರು. ಫಸ್ಟ್ ಕವರ್ ಹಾಕಿ ಅದ್ರ ಮೇಲೆ ಬಾಕ್ಸ್ ಕೊಟ್ಟಿದ್ರು. ವಿತ್ ಲಿಡ್ ಕೂಡ ಬರುತ್ತೆ ನೋಡಿ. ಸ್ಟೇನ್ಲೆಸ್ ಸ್ಟೀಲ್ ಇದು, ತುಂಬ ಗಟ್ಟಿ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಒಂದು 5 ಇಂಚಸ್ ಅಷ್ಟು ಉದ್ದ ಮತ್ತು ಒಂದು 5 ಇಂಚಸ್ ಅಷ್ಟು ಅಗಲ ಬರುತ್ತೆ. 1000 ml ಕೆಪಾಸಿಟಿನಲ್ಲಿ ಬರುತ್ತೆ ಫ್ರೆಂಡ್ಸ್ ಇದು. ಓಕೆನಾ? ಆ್ಯಂಡ್ ಲಿಡ್ ಕೂಡ ಬರುತ್ತೆ. ಆ್ಯಂಡ್ ಈ ಒಂದು ಪಾತ್ರೆಯಲ್ಲಿ ನೀವು ಕುಕ್ಕಿಂಗ್ ಕೂಡ ಮಾಡ್ಕೋಬೋದು ಮತ್ತು ಸ್ಟೋರೇಜ್ ಆಗಿ ಕೂಡ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಅಂದರೆ ಈಗ ಮಜ್ಜಿಗೆಗಳನ್ನು ಸ್ಟೋರ್ ಮಾಡಿ ಇಡಲಿಕ್ಕೆ ಮತ್ತು ಅಥವಾ ವಾಟರ್ ಇಡಲಿಕ್ಕೂ ಕೂಡ ನೀವು ಯೂಸ್ ಮಾಡ್ಕೋಬೋದು. ಇಲ್ಲ ನೀವು ಅಡುಗೆ ಮಾಡ್ಕೊತೀರಾ ಈ ಒಂದು ಪಾತ್ರೆಯಲ್ಲಿ ಅಂತ ಹೇಳಿದ್ರು ಕೂಡ ಮಾಡ್ಕೋಬೋದು. ಬೋತ್ ಪರ್ಪಸ್ಗೆ ಇದು ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನಾನು ಇದನ್ನು ಸ್ಟೋರೇಜ್ ಪರ್ಪಸ್ಸಿಗೆ ಅಂತ ಹೇಳಿ ತಗೊಂಡೆ. ಅಂದರೆ ಮಜ್ಜಿಗೆ ಎಲ್ಲ ಹಾಕಿ ಇಡೋಣ ಅಂತ ಹೇಳಿ ತಗೊಂಡೆ. ಬಿಕಾಸ್ ನಮಗೆ ಸ್ವಲ್ಪ ದೊಡ್ಡದಾಗಿ ಬೇಕಿತ್ತು. ಸೊ ಹಾಗಾಗಿ ನಾನು ಮೀಶೋದಲ್ಲೇ ತಗೊಂಡೆ. ಇದನ್ನು ನಾನು ಹೊರಗಡೆ ಎಲ್ಲ ಕೇಳಿದಾಗ 500-600 ಸಮಥಿಂಗಲ್ಲಿ ಹೇಳೋರು. ಬಟ್ ಮೀಶೋದಲ್ಲಿ ನಾನು ಇದು ಎಷ್ಟು ಕೊಟ್ಟಿದ್ದು ಗೊತ್ತಾ ಪ್ರೈಸು? ಜಸ್ಟ್ 337 ರೂಪಾಯಿ ಅಷ್ಟೇ. 337 ರುಪೀಸ್ಗೆ ಕೊಟ್ಟಿದ್ದು. 1000 ml ಕೆಪಾಸಿಟಿನಲ್ಲಿದೆ. ತುಂಬಾ ರೀಸನಬಲ್ ಪ್ರೈಸು. ನಾನು ಇನ್ನೊಂದು ಕೂಡ ಬುಕ್ ಮಾಡಿದ್ದೀನಿ, ಇನ್ನೂ ಬಂದಿಲ್ಲ. ಸೊ ಅಷ್ಟರಲ್ಲಿ ನಿಮಗೆ ವಿಡಿಯೋ ಮಾಡಿ ತೋರಿಸೋಣ ಅಂತ ಹೇಳಿ ಈ ಒಂದು ವ್ಲಾಗಲ್ಲಿ ಹಾಕಿದ್ದೀನಿ. ಸೊ ನೋಡಿ, ಬೇಕು ಅಂತ ಹೇಳಿದ್ರೆ ನಿಮಗೂ ನೀಡಿತ್ತು ಅಂತ ಹೇಳಿದ್ರೆ ತಗೊಳ್ಳಿ. 337 ರೂಪಾಯಿ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ನಾನು ಸ್ವಲ್ಪ ಬಲ್ಕಲ್ಲಿ ಒಂದು ಸೆಟ್ನ ತರಿಸಿದ್ದೀನಿ. 5 ಪೀಸ್ ಸೆಟ್ ಇರೋಂಥ ಡಿಫ್ರೆಂಟ್ ಕೆಪಾಸಿಟಿ ಇರೋಂಥ ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆಗಳಿದು. ವಿತ್ ಲಿಡ್ ಕೂಡ ಬರುತ್ತೆ, ಮುಚ್ಚಳ ಕೂಡ ಬರುತ್ತೆ. ಆ್ಯಂಡ್ ಒಂದು ಪಾತ್ರೆ ಸೈಜ್ ಇದೆ ಅಲ್ವಾ? ಸೊ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಮತ್ತು ವೇಟ್ ಕೂಡ ಅಷ್ಟೇ ತುಂಬಾ ವೇಟ್ ಇದೆ. ಬೇಸ್ ಇದೆ ಅಲ್ವಾ ತಳ, ಅದಂತೂ ತುಂಬ ಗಟ್ಟಿ ಇದೆ ಅಂತಲೇ ಹೇಳ್ಬೋದು. ನಾನಂತೂ ಸ್ವಲ್ಪ ಲೈಟ್ ವೆಯ್ಟ್ ಆಗಿ ಅಥವಾ ಚೆನ್ನಾಗಿರೋದಿಲ್ಲೇನೋ ಓಕೆ ಥರ ಇರತ್ತೇನೋ ಅಂತ ಅಂದ್ಕೊಂಡಿದ್ದೆ. ಬಿಕಾಸ್ ನನಗೆ ಸ್ವಲ್ಪ ಸ್ಟೋರೇಜ್ಗೆ ಮತ್ತು ಸರ್ವ್ ಮಾಡ್ಲಿಕ್ಕೆ ಬೇಕಿತ್ತು ಅಂತ ಹೇಳಿ ತೊಗೊಂಡಿದ್ದು. ಬಟ್ ಇದನ್ನು ನಂಗೆ ಸರ್ವಿಂಗ್ ಪರ್ಪಸ್ಗಲ್ಲ, ಕುಕ್ಕಿಂಗ್ಗೆ ನಾನು ಯೂಸ್ ಮಾಡ್ಕೋಬೇಕು, ಅಂದರೆ ಅಡುಗೆ ಮಾಡಲಿಕ್ಕೆ ನಾನು ಯೂಸ್ ಮಾಡ್ಕೋಬೇಕು ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ. ಅಷ್ಟು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಶೈನಿಂಗ್ ಮಾತ್ರ ಸಖತ್ತಾಗಿದೆ. ಹೊಸ ಪಾತ್ರೆಗಳು ತಗೊಂಡಾಗ ಯಾವ ರೀತಿಯಲ್ಲಿ ಪಳ ಹೊಳೆಯುತ್ತೆ ನೋಡಿ, ಆ ರೀತಿನಲ್ಲಿದೆ ಅಂತಲೇ ಹೇಳ್ಬೋದು. 5 ಬರುತ್ತೆ ಫ್ರೆಂಡ್ಸ್. ಓಕೆನಾ? ನೋಡಿ, ಈ ರೀತಿ ನಾನು ದೊಡ್ಡ ಬಾಕ್ಸ್ ಎಲ್ಲ ಕೊಟ್ಟಿದ್ರು. ಕೆಪಾಸಿಟಿ ಹೇಳೋದಾದರೆ ಒಂದು ಅಂದರೆ 1 ಲೀಟರ್ದೊಂದು, 1.5 ಲೀಟರ್ ಮತ್ತು 2 ಲೀಟರ್, 2.5 ಲೀಟರ್ ಮತ್ತು 3 ಲೀಟರ್. ಸೊ ಹೀಗೆ 5 ಲೀಟರ್ವರೆಗೂ ಅಂದರೆ 5 ಪೀಸ್ ಬರುತ್ತೆ. ಆ್ಯಂಡ್ ನಾನು ಆಗಲೇ ಹೇಳ್ದಾಗೆ ಬೇಸ್ ಮಾತ್ರ ಹೆವಿ ಇದೆ. ನೀವು ಇದರಲ್ಲಿ ಕುಕ್ ಕೂಡ ಮಾಡ್ಕೋಬೋದು ಮತ್ತು ಸರ್ವ್ ಕೂಡ ಮಾಡ್ಕೋಬೋದು. ಸೊ ಹಬ್ಬ ಟೈಮಲ್ಲೆಲ್ಲ ಯೂಸ್ ಆಗುತ್ತೆ. ಸೊ ಹಾಗಾಗಿ ನಾನು ಆ ಒಂದು ಪರ್ಪಸ್ಗೆ ಅಂತ ಹೇಳಿ ತೊಗೊಂಡಿದ್ದು. ಮತ್ತು ಪ್ರೈಸ್ ಎಷ್ಟು ಕೊಟ್ಟಿದ್ದು ಗೊತ್ತಾ? ನೀವು ಅನ್ಕೋಬೋದು ಒಂದು 2000 ರೂಪಾಯಿ ಅಂತ ಹೇಳಿ. ಬಟ್ ನಾನು ಜಸ್ಟ್ 1165 ರೂಪಾಯಿ ಕೊಟ್ಟಿದ್ದು. 1165 ರುಪೀಸಿಗೆ ವಿತ್ ಮುಚ್ಚುಳ ಇದೆ ಮತ್ತು ಹೆವಿ ವೇಟ್ ಇರೋಂಥ ಈ ಒಂದು ಪಾತ್ರೆ ಸಿಕ್ತಿದೆ. ಇದು 2000 ರೂಪಾಯಿ ಅಂದರೂ ಕೂಡ ನಂಬೋದು. ಆ ಒಂದು ಪ್ರೈಸಿಗೆ ವರ್ತ್ ಇದೆ ಅಂತಲೇ ಹೇಳ್ಬೋದು. ಹೊರಗಡೆ ಎಲ್ಲ ಅಷ್ಟೇ ಪ್ರೈಸಲ್ಲಿ ಸಿಗುತ್ತೆ. ಬಟ್ ಮೀಶೋದಲ್ಲಿ 1165 ರೂಪಾಯಿನಲ್ಲಿ ಸಿಗ್ತಿದೆ. ಸೊ ಮಿಸ್ ಮಾಡ್ಕೊಳಕ್ಕಂತೂ ಹೋಗಬೇಡಿ. ಹಬ್ಬ ಟೈಮಲ್ಲಂತೂ ತುಂಬಾ ಯೂಸ್ ಆಗುತ್ತೆ. ಲಿಂಕ್ ಕೊಟ್ಟಿರ್ತೀನಿ, ಪರ್ಚೇಸ್ ಮಾಡ್ಕೊಳ್ಳಿ. ಆ್ಯಂಡ್ ಲಾಸ್ಟ್ ಒನ್ ಬಂದು ನಾನು ಪ್ಯೂರ್ ಬ್ರಾಸಲ್ಲಿ ಇರೋಂಥ ಒಂದು ಪಾತ್ರೆನ ತರಿಸಿದ್ದೀನಿ. ಇದಕ್ಕೆ ಲಿಡ್ ಬರೋದಿಲ್ಲ, ಬರೀ ಪಾತ್ರೆ ಬರುತ್ತೆ. ಸೊ ನೋಡಿ, ತೆಗೆದು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿಯಲ್ಲಿದೆ. ಒಳ್ಳೆ ಗೋಲ್ಡ್ ಥರ ಅನ್ಸುತ್ತಲ್ವಾ? ಸೊ ಫುಲ್ಲು ಪ್ಯೂರ್ ಬ್ರಾಸಲ್ಲಿ ಮಾಡಿರೋಂಥದ್ದು. ಸೊ ಅವಾಗಿನ ಕಾಲದಲ್ಲೆಲ್ಲ ಅಂದರೆ ನಮ್ಮ ಅಜ್ಜ ಅಜ್ಜಿರೆಲ್ಲ ಯೂಸ್ ಮಾಡ್ತಿದ್ರಲ್ಲ, ಸೇಮ್ ಅದೇ ಥರ ನನಗೆ ಬೇಕು ಅಂತ ಹೇಳಿ ಹುಡುಕ್ತಿದ್ದೆ. ಯಾಕೆ ಅಂತ ಹೇಳಿದ್ರೆ ಬಿರಿಯಾನಿ ಮಾಡೋದಕ್ಕೆ ಅಂತ ಹೇಳಿ. ಸೊ ಬ್ರಾಸಲ್ಲಿ ನಾವು ಬಿರಿಯಾನಿ ಮಾಡಿದ್ವಿ ಅಂತ ಹೇಳಿದ್ರೆ ಆ ಒಂದು ಟೇಸ್ಟ್ ಡಿಫ್ರೆಂಟಾಗಿ ಬರುತ್ತೆ ಮತ್ತು ಒಂಥರ ವಿಂಟೇಜ್ ಒಂದು ಲೈಫ್ ಸ್ಟೈಲ್ಗೆ ಕರ್ಕೊಂಡು ಹೋಗುತ್ತೆ ಅಂತಲೇ ಹೇಳ್ಬೋದು. ಇವಾಗೆಲ್ಲ ಸ್ವಲ್ಪ ಟ್ರೆಂಡ್ ಕೂಡ ನಡೀತಿದೆ. ಸೊ ಹಾಗಾಗಿ ನಾನು ಮೀಶೋದಲ್ಲೇ ತೊಗೊಂಡೆ ಇದನ್ನು. ಪ್ರೈಸ್ ಎಷ್ಟು ಕೊಟ್ಟಿದ್ದು ಅಂತ ಹೇಳಿದ್ರೆ 1965 ರುಪೀಸ್, 1965 ರೂಪಾಯಿಗೆ ನಾನು ಕೊಟ್ಟಿದ್ದು. ಎಷ್ಟು ಸ್ಟ್ರಾಂಗ್ ಇದೆ ಇದು ಅಂತ ಹೇಳಿದ್ರೆ ತುಂಬಾ ವೆಯ್ಟ್ ಇದೆ ಅಂತಲೇ ಹೇಳ್ಬೋದು. ಮತ್ತು ತುಂಬಾ ಒಳ್ಳೆ ಟ್ರೆಡಿಷ್ನಲ್ ಅಟೈರ್ನ ಇದು ಪ್ರೆಸೆಂಟ್ ಮಾಡುತ್ತೆ. ಅಷ್ಟು ತುಂಬ ಚೆನ್ನಾಗಿದೆ. ಆ್ಯಂಡ್ ಕೆಪಾಸಿಟಿ ಬಂದು
2.5 ಲೀಟರ್ ಅಷ್ಟು ಕೆಪಾಸಿಟಿ ಬರುತ್ತೆ ಫ್ರೆಂಡ್ಸ್. ಓಕೆನಾ, ವರ್ತ್ ಇದೆ ಅಂತಲೇ ಹೇಳ್ಬೋದು. ನಂದೇನು ಅಷ್ಟೊಂದು ಸ್ಟ್ರಾಂಗ್ ಇರಲ್ಲ ಅಂತ ಅಂದ್ಕೊಂಡಿದ್ದೆ, ಬಟ್ ತುಂಬ ಚೆನ್ನಾಗಿ ಸ್ಟ್ರಾಂಗ್ ಇದೆ. ಲಿಡ್ ಬರೋದಿಲ್ಲ ಅಷ್ಟೇ. ಸೊ ನಾರ್ಮಲ್ ಅದರ ಸ್ಟೇನ್ಲೆಸ್ ಸ್ಟೀಲ್ ಲಿಡ್ ಇರತ್ತಲ್ಲ, ಸೊ ಅದನ್ನು ಮುಚ್ಚಿಟ್ಕೋಬೋದು. ಸೊ ತುಂಬ ಚೆನ್ನಾಗಿದೆ. ಬೇಕಾದ್ರೆ ನೀವು ಇದನ್ನು ಸ್ಟೋರೇಜ್ ಪರ್ಪಸ್ಗೂ ಕೂಡ ನೀವು ಇದನ್ನು ಯೂಸ್ ಮಾಡ್ಕೋಬೋದು, ಅಥವಾ ನೀವು ಪೂಜಾ ಆರ್ಟಿಕಲ್ ಆಗು ಕೂಡ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಸೊ 2 in 1 ರೀತಿನಲ್ಲಿದೆ. ಸೊ ನಾನು ಪೂಜೆಗೆ ಬೇಡ, ಆಲ್ರೆಡಿ ನನ್ನ ಹತ್ರ ಒಂದು ಸ್ವಲ್ಪ ಚಿಕ್ಕದ ಸೈಜಲ್ಲಿದೆ, ಬಟ್ ಇದನ್ನು ನಾನು ಅಡುಗೆ ಮಾಡಲಿಕ್ಕೆ ಅಂತ ಹೇಳಿನೇ ತೊಗೊಂಡಿದ್ದು. ಸೊ ಹಾಗಾಗಿ ನಾನು ಅಡುಗೆಗೆ ಯೂಸ್ ಮಾಡ್ಕೊತೀನಿ. 1965 ರುಪೀಸಲ್ಲಿ ಸಿಗ್ತಿದೆ. ಲಿಂಕ್ ಕೊಟ್ಟಿರ್ತೀನಿ, ಬೇಗನೆ ತೊಗೊಳ್ಳಿ. ಸಪೋಸ್ ಏನಾದ್ರು ಔಟ್ ಆಫ್ ಸ್ಟಾಕ್ ಆಯಿತು ಅಂತ ಹೇಳಿದ್ರೆ ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ಮತ್ತು ಈ ವಿಡಿಯೋನ ಸೇವ್ ಮಾಡ್ಕೊಂಡಿರಿ, ಮತ್ತೇನಾದ್ರು ಸ್ಟಾಕ್ ಬಂತು ಅಂತ ಹೇಳಿದ್ರೆ ತೊಗೋಬೋದು. ಓಕೆನಾ? ಓಕೆ ಫ್ರೆಂಡ್ಸ್, ನೋಡೋದ್ರಲ್ಲ ಈ 3 ಪ್ರಾಡಕ್ಟ್ಸ್ಗಳನ್ನು. ಐ ಹೋಪ್ ನಿಮಗೆ ಲೈಕ್ ಆಯಿತು ಇವೆಲ್ಲ ಪಾತ್ರೆಗಳಂತ ಅಂದ್ಕೊಂಡಿದ್ದೀನಿ. ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಆ್ಯಂಡ್ ಲಿಂಕ್ ಆಗಲೇ ಹೇಳಿದಾಗೆ ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ ಎರಡೂ ಕಡೆ ಕೂಡ ಕೊಟ್ಟಿರ್ತೀನಿ. ಫಸ್ಟ್ ಕಮೆಂಟ್ ಏನು ಪಿನ್ ಮಾಡಿರ್ತೀನಲ್ವಾ, ಸೊ ಅದು ನನ್ನ ಕಮೆಂಟ್ ಆಗಿರುತ್ತೆ. ಅಲ್ಲೇ ನಿಮಗೆ ಲಿಂಕ್ ಎಲ್ಲದು ಕೂಡ ಸಿಗೋವಂಥದ್ದು. ಓಕೆನಾ? ಆ್ಯಂಡ್ ಏನೋ ಡೌಟ್ ಇತ್ತು ಅಂತ ಹೇಳಿದ್ರೆ ಸೊ ನೀವು ಕೂಡ ಕಮೆಂಟ್ ಮಾಡಿ, ಆನ್ಸರ್ ಮಾಡ್ತೀನಿ. ಹಾಗೆ ಮಿಸ್ ಮಾಡಿದಂತೆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.